ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಮೈಸೂರು ಹುಡುಗಿ. ಇವತ್ತು ಕಾಲೇಜ್ಗೆ ಹೋಗ್ತೀನಿ. ಇವತ್ತು 10:30 ಕ್ಲಾಸ್ ಇದೆ. ಓಕೆನಾ? ಕ್ಲಾಸ್ ಇರೋದ್ರಿಂದ ಯಾರ್ಯಾರು ಫುಡ್ ಡಯಟ್ ಮಾಡ್ತಿರ್ತಾರೆ, ನಾನು ಕೂಡ ಡಯಟ್ ಮಾಡ್ತಿದ್ದೀನಿ. ಏನೇ ತಿಂತಿದ್ದೀನಿ ಅಂದರೆ ಸನ್ಫ್ಲವರ್ ಸೀಡ್ ಮತ್ತು ಪಂಪ್ಕಿನ್ ಸೀಡ್. ಕೆಲವರು ಕೌಂಟ್ ಮಾಡಿಕೊಂಡು ತಿಂತಾರೆ. ನಾನು ಕೌಂಟ್ ಮಾಡ್ಕೊಂಡು ತಿನ್ನಲ್ಲ. ನಾನು ಎಷ್ಟು ಆಗುತ್ತೆ ಅಷ್ಟು ತಿಂತೀನಿ. ಓಕೆನಾ? ಒಂದೇ ದಿನ ಎಲ್ಲ ತಿಂದ್ಬಿಡಲ್ಲ. ವೀಕ್ಲಿ ಪ್ಲಾನಿಂಗ್ ಹಾಕೊಂಡು ಇಷ್ಟೇ ತಿನ್ನಬೇಕು, ಇಷ್ಟೇ ಇದು ಮಾಡಬೇಕು ಅಂತ ತಿನ್ಕೊಳ್ಳಿ. ಓಕೆನಾ? ಆಮೇಲೆ ಒಂದು ಬಾಳೆಹಣ್ಣು ತಿನ್ನಬೇಕು. ಓಕೆನಾ? ನೀವು ಬಾಳೆಹಣ್ಣು ತಿಂತೀರಾ ಬಿಡ್ತೀರೋ ನನಗಂತೂ ಗೊತ್ತಿಲ್ಲ. ಎಷ್ಟೇ ಬಿಸಿ ಶೆಡ್ಯೂಲ್ ಇರಲಿ, ಬಾಳೆಹಣ್ಣು ತಿನ್ನಿ. ಓಕೆನಾ? ಮೈಲಿ ಕಾಲೇಜಿಗೆ ಬಂದು ಇವಾಗ ನೋಡ್ಕೊಳ್ಳಿ, ಸೆಕ್ಯೂರಿಟಿ ಗಾರ್ಡು ಹೇಗೆ ಇರ್ತಾರಂತ. ಐಡಿ ಕಾರ್ಡ್ ಕೇಳ್ತಾರೆ, ಬಟ್ ನೀವು ಅಥವಾ ಯಾರು ಕೇಳಲ್ಲ. ನಾನು ಅಂದ್ಕೊಂಡೆ ಆ ಟ್ಯೂನ್ ಬಂದೇ ಬರುತ್ತೆ ಅಂತ, ಬಟ್ ಬಂತು ಫೈನಲಿ. ಯಾರು ಯಾವ ಕಾರಣಕ್ಕೆ ಕಾಲೇಜಿಗೆ ಬರ್ತಿರೋ ಗೊತ್ತಿಲ್ಲ. ನಾನಂತೂ 75% ಅಟೆಂಡೆನ್ಸ್ಗೋಸ್ಕರ ಕಾಲೇಜಿಗೆ ಬರ್ತೀನಿ. ಎಷ್ಟೊಂದು ಡಿಸ್ಟ್ರೆಸ್ ಆಗುತ್ತೆ ಅಂದರೆ ಕಾಲೇಜಿಗೆ ಬರೋಕ್ಕೆ ತುಂಬ ಫೀಲ್ ಆಗುತ್ತೆ. ಯಾಕಂದರೆ ಇವತ್ತು ಲ್ಯಾಬ್ ಇದೆ ಅನ್ಕೋತೀನಿ. ಮೋಸ್ಟ್ಲಿ 5:30 ಆಗ್ಬೋದು ಲ್ಯಾಬ್ ಇರೋದ್ರಿಂದ. 26 ಕಿಲೋಮೀಟ್ರ್ ದೂರದಿಂದ ಬಂದು ನಾನು ಏನು ಮಾಡ್ತಿದ್ದೀನಿ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಅಷ್ಟೊಂದು ಫೀಲ್ ಆಗ್ತಿದೆ. ಕಾಲೇಜಿಗೆ ಬರೋಕ್ಕೆ ಮೂಡು. ಓಕೆನಾ? ಅದು ಸಂಡೇ ಆದಮೇಲೆ ಮಂಡೇ ಬರುತ್ತಲ್ಲ, ಅವಾಗ ಬರೋಕ್ಕೆ ತುಂಬ ಹಿಂಸೆ. ಈ ಕಾಲೇಜ್ ಬಿಲ್ಡಿಂಗ್ ನೋಡ್ತಾ ಇದ್ರೆ, ಕಾಲೇಜಿಗೆ ಬಂದ ತಕ್ಷಣ ಎಂಟರ್ಟೈನ್ಮೆಂಟಿಂದ ಬಂದಿರ್ತೀವಿ, ಬಟ್ ಒಳಗಡೆ ಬಂದ ತಕ್ಷಣ ಆ ಎಂಟರ್ಟೈನ್ಮೆಂಟೇ ಹೋಗೋಗಿರುತ್ತೆ. ಸೊ ಅದಕ್ಕೋಸ್ಕರ ಲೈಫಲ್ಲಿ ಏನಾದರೂ ಅಂದ್ಕೊಂಡಿದ್ರೆ, ಎಂಜಾಯ್ಮೆಂಟ್ ಮಾಡಬೇಕು ಅಂದ್ಕೊಂಡ್ರೆ ಈ ಬಿಲ್ಡಿಂಗ್ ಬಂದು ಸೇರ್ಕೊಳ್ಳಿ. ಓಕೆನಾ? ಅದು ತುಂಬ ಜನ ಹೇಳ್ತಿರ್ತಾರಲ್ವ, ಡಿಗ್ರಿ ಅಂದರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದರೆ ಶರತ್ ಥರ ಅಂತ, ಶರತ್ ಮತ್ತು ಸ್ವಾತಿ ಥರ ಅಂದ್ಕೊಂಡಿದ್ದೆ. ಈ ಫೀಲ್ ಎಷ್ಟು ಆಗ್ತಿದೆ ಅಂದರೆ ತುಂಬ ಅಂದ್ಕೊಂಡಷ್ಟು ಈಸಿ ಇರಲ್ಲ ಡಿಗ್ರಿ. ಓಕೆನಾ? ಡಿಗ್ರಿಯಲ್ಲಿ ನೀವೇನೋ ಆಗಬೇಕು ಅಥವಾ ಫೀಲ್ ಮಾಡ್ಕೋಬೇಕು ಅಂತಿದ್ರೆ ಒಂದಿಷ್ಟು ನಾಲೆಡ್ಜ್ ಇರಬೇಕು. ಹಾಗೆ ಹೀಗೆ ಅಲ್ಲ ಕಂಡ್ರು. ಇದು 75% ಅಟೆಂಡೆನ್ಸ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ ಮುಖ್ಯ. ಬೇಗ ಬಂದು ಅಥವಾ ಏನೋ ಒಂದು ಮಾಡ್ತಿದ್ದಾರೆ, ಯಾರು ಕೇಳಲ್ಲ ಡಿಗ್ರಿಲಿ ಅಂತೂ. ಬಟ್ ಏನು ಡಿಗ್ರಿ ಅಂದರೆ ಫ್ರೀ ಬರ್ಡ್ ಆಗಿರ್ಬೋದು. ನಿಮ್ಮ ಕಾಲೇಜ್ ಬಿಲ್ಡಿಂಗ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಆಗಿ ಈ ಬಿಲ್ಡಿಂಗಲ್ಲಿ ಇನ್ನೂ 3 ವರ್ಷ ಕಳೀಬೇಕು ಅಂತ क्या बात कर रहे हैं? ಬಿಲ್ಡಿಂಗ್ ಏನೋ ಚೆನ್ನಾಗೇ ಇದೆ, ಬಟ್ ನಾವು ಇನ್ನೂ 3 ವರ್ಷ ಈ ಬಿಲ್ಡಿಂಗಲ್ಲಿ ಕಳಿಬೇಕಲ್ಲ, ಅದು ರಿಯಲ್. ಗೈಸ್, ಇವಾಗ 128 ರೂಮಲ್ಲಿ ಕ್ಲಾಸ್ ಇದೆ ಅಂತ. ಈ ಬಿಲ್ಡಿಂಗನ್ನ ನೋಡ್ತಾ ಇದ್ದರೆ ಎಲ್ಲಿ ನಾನು ಇಲ್ಲೇ ಕಳೆದೋಗ್ಬಿಡ್ತೀನೋ ಅಂತ ಭಯ ಆಗ್ತಿದೆ. ಕ್ಲಾಸ್ ಇರೋದ್ರಿಂದ ಕಾಲೇಜ್ ಒಳಗಡೆ ವೀಡಿಯೋ ಮಾಡೋ ಆಗಿಲ್ಲ, ಯಾಕಂದರೆ HOD ಪ್ರಿನ್ಸಿಪಲ್ಸ್ ಇರ್ತಾರೆ. ಸೊ ಇಲ್ಲೇ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಆಫ್ಟರ್ ಕ್ಲಾಸ್ ಮುಗಿಸಿದ ಮೇಲೆ ಒಂದು ವೀಡಿಯೋ ಮಾಡ್ತೀನಿ. ಓಕೆನಾ? A few moments later. ಎಲ್ಲ ಊಟ ಮಾಡ್ತಿದ್ದಾರೆ. ಇವರು ಇಡ್ಲಿ ತಂದಿದ್ದಾರೆ, ಇವರು ಚಿತ್ರಾನ್ನ. ನಮ್ಮ ಮೇಡಮ್ಗೆ ಹುಷಾರಿಲ್ಲ. ನಮ್ಮ ಮನೇಲಿ ಕೂಡ ದೋಸೆನೇ. ಈ ದೋಸೆ ತಿಂದು ಬೇಜಾರಾಗ್ಬಿಟ್ಟೈತೆ ನನಗೆ. ಬಂದೆ ಗೈಸ್ ಕಾಲೇಜಿಂದ. ಯಪ್ಪ, ಎಷ್ಟು ಫೀಲ್ ಆಗ್ತಿದೆ, ವಿಯರ್ಡ್ ಫೀಲ್ ಆಗ್ತಿದೆ. ಡಿಗ್ರಿ ಹೀಗಿರುತ್ತಾ ಅಂತ. ಪ್ರಾಕ್ಟಿಕಲ್ ಕ್ಲಾಸಲ್ಲೇ 3 ಅವರ್ ಇರುತ್ತೆ. ಓಕೆನಾ? ಅಲ್ಲಿ ಥಿಯರಿ ಕ್ಲಾಸ್ ತುಂಬ ಕಡಿಮೆ ಇರುತ್ತೆ, ಪ್ರಾಕ್ಟಿಕಲ್ ಕ್ಲಾಸೇ ತುಂಬ ಜಾಸ್ತಿ ಇರುತ್ತೆ. ಸೊ ನಾವು ವರ್ಕ್ ಮಾಡೋದ್ರಲ್ಲೇ ಜಾಸ್ತಿ ಇರೋದು. ನನಗೆ ಟ್ರಾವೆಲ್ ಮಾಡಿನೇ ಟಯರ್ಡ್ ಆಗಿರುತ್ತೆ. Emotional damage.